ಆದಿಕಾಂಡ ಪ್ರಕಟಣೆ ಪುಸ್ತಕದ ಅಸ್ಥಿವಾರ. ಸತ್ಯವೇದದಲ್ಲಿ ಪ್ರವಾದನೆ ಪುಸ್ತಕಗಳಿಗೆಲ್ಲ ಅಸ್ಥಿವಾರದ ಪುಸ್ತಕ ಅದು ಆದಿಕಾಂಡ ಪುಸ್ತಕ. ಆದಿಕಾಂಡ ಪುಸ್ತಕದಲ್ಲಿ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿರುವ ಕೆಲವೊಂದು ವಿಷಯಗಳು ಪ್ರಕಟಣೆ ಪುಸ್ತಕದಲ್ಲಿ ಪ್ರವಾದನೆಯಾಗಿ ಹೇಗೆ ನೆರವೇರಿದೆ ಎಂಬುದಾಗಿ ನಾವು ನೋಡುವುದಾದರೆ, ಆದಿಕಾಂಡ ಪುಸ್ತಕದಲ್ಲಿ ದೇವರ ಪ್ರೀತಿ ಎಂಥದು ಎಂಬುದಾಗಿ ದೇವರು ಅಬ್ರಹಾಮನ ಮುಖಾಂತರವಾಗಿ ತೋರ್ಪಡಿಸುವವನಾಗಿದ್ದಾನೆ. ಹೇಗೆಂದರೆ, ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 2ನೇ ವಚನವನ್ನು ಓದುವುದಾದರೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ದೇವರು ಹೇಳಿದಂತೆಯೇ ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಬಲಿ ಸಲ್ಲಿಸಲು ಹೋಗುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಿದನು. ಈ ಮೂಲಕವಾಗಿ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ತೋರಿಸುವವನಾಗಿದ್ದಾನೆ. ಆದರೆ ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ಬಲಿ ಸಲ್ಲಿಸಲು ಹೋಗುವಾಗ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಓದುವುದಾದರೆ, ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು, ಹೀಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ಅಬ್ರಹಾಮ ತಂದೆಯಾದ ದೇವರನ್ನು, ಈಸಾಕ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರು ಆದಾಮ ಹವ್ವಳಿಗೆ ಚರ್ಮದ ಅಂಗಿಯನ್ನು ಮಾಡಿ ತೊಡಿಸಿದನು ಎಂಬುದಾಗಿ ತಿಳಿಸುತ್ತದೆ. ಆದಾಮ ಹವ್ವಳು ಪಾಪ ಮಾಡಿದಾಗ ಅವರು ಬೆತ್ತಲಾಗಿದ್ದರು. ಅವರ ಬೆತ್ತಲತನವನ್ನು ನೋಡಿ ಅಂಜೂರದ ಎಲೆಯನ್ನು ಉಟ್ಟುಕೊಳ್ಳುವವರಾಗಿದ್ದಾರೆ. ಅಂದರೆ ಇದು ಅವರ ಸ್ವನೀತಿಯನ್ನು ಸೂಚಿಸುವಂಥದ್ದಾಗಿತ್ತು. ಆದರೆ ಅಲ್ಲಿ ಪಾಪಕ್ಕೆ ಬಲಿಯಾಗಿ ಕುರಿಮರಿಯನ್ನು ಬಲಿ ಸಲ್ಲಿಸುವ ಮೂಲಕವಾಗಿ ಕ್ರಿಸ್ತನ ನೀತಿಯನ್ನು ಸೂಚಿಸುವಂತೆ ದೇವರು ಅವರಿಗೆ ಚರ್ಮದ ಅಂಗಿಯನ್ನು ತೊಡಿಸುವವನಾಗಿದ್ದಾನೆ. ಅಂದರೆ ಕ್ರಿಸ್ತನೇ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ಮರಣವನ್ನು ಹೊಂದುವವನಾಗಿದ್ದಾನೆ ಎಂಬುದನ್ನು ಸೂಚಿಸುವಂತಾಗಿದೆ. ಆದ್ದರಿಂದಲೇ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಜಗತ್ತುತ್ಪತ್ತಿಗೂ ಮೊದಲೇ ಕುಯ್ಯಲ್ಪಟ್ಟಂಥ ಕುರಿಮರಿ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಮಾತ್ರವಲ್ಲದೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 4ರಿಂದ 6ರ ತನಕ ನಾವು ಓದುವುದಾದರೆ, ಇಲ್ಲಿ ಸುರುಳಿಯನ್ನು ಬಿಚ್ಚುವುದಕ್ಕೆ ಯಾರು ಯೋಗ್ಯನಾಗಿದ್ದಾನೆ ಎಂಬುದಾಗಿ ಪ್ರಕಟಣೆ ಗ್ರಂಥ ಬರೆದ ಯೋಹಾನನು ಅಳುವವನಾಗಿದ್ದಾನೆ. ಅದಕ್ಕೆ ಒಬ್ಬ ಹಿರಿಯನು ಅಳಬೇಡ ಎಂಬುದಾಗಿ 6ನೇ ವಚನದಲ್ಲಿ, ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕುಯ್ಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡೆನು. ಆತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಎಲ್ಲರೂ ಆತನನ್ನು ಆರಾಧಿಸುವವರಾಗಿದ್ದಾರೆ. ಅದೇ ರೀತಿಯಲ್ಲಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಕೆಡುಕನಾದ ಅನೀತಿವಂತನಾಗಿದ್ದ ಕಾಯನನು ನೀತಿವಂತನಾದ ತನ್ನ ತಮ್ಮನಾದ ಆಬೇಲನನ್ನು ಕೊಲೆ ಮಾಡಿದನು. ಅದೇ ರೀತಿಯಲ್ಲಿ ನೀತಿವಂತನಾದಂಥ ಕ್ರಿಸ್ತನನ್ನು ಅನೀತಿವಂತರಾಗಿದ್ದಂಥ ಫರಿಸಾಯರು, ಶಾಸ್ತ್ರಿಗಳು, ಯಾಜಕರು ಕೊಲೆ ಮಾಡಿದರು. ಆದುದರಿಂದಲೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಸತ್ತವನಾದೆನು ಮತ್ತು ಹೀಗೋ ಯುಗಯುಗಾಂತರಗಳಲ್ಲಿ ನಾನು ಬದುಕುವವನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವವನಾಗಿದ್ದಾನೆ. ಆದುದರಿಂದಲೇ ಆದಿಕಾಂಡ ಪುಸ್ತಕದಲ್ಲಿ ಮರಣವನ್ನು ನೋಡುವವರಾಗಿದ್ದೇವೆ, ಆದರೆ ಪ್ರಕಟಣೆ ಗ್ರಂಥ ಪುಸ್ತಕದಲ್ಲಿ ನಿತ್ಯ ಜೀವದ ವಾಗ್ದಾನವನ್ನು ನಾವು ನೋಡುವವರಾಗಿದ್ದೇವೆ. ಇನ್ನು ಆದಿಕಾಂಡ ಪುಸ್ತಕದಲ್ಲಿ ಸಾಂಕೇತಿಕವಾಗಿ ಉಪಯೋಗಿಸಿರುವ ಮತ್ತೊಂದು ವಿಷಯವೇನೆಂದರೆ ಅದು ಸರ್ಪ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿಯುಳ್ಳದಾಗಿತ್ತು ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಅಂದು ಸೈತಾನ ಸರ್ಪದ ರೂಪದಲ್ಲಿ ಬಂದು ಆದಾಮ ಹವ್ವಳನ್ನು ವಂಚಿಸಿದಂತೆ ಈ ಕೊನೆ ಕಾಲದಲ್ಲೂ ಸಹ ಸೈತಾನ ಅನೇಕ ವಿಧಗಳಲ್ಲಿ ಅನೇಕರನ್ನ ಮೋಸಗೊಳಿಸುವವನಾಗಿದ್ದಾನೆ. ಆದುದರಿಂದಲೇ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ, ಭೂಲೋಕವನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನಿಂತಲೂ ಸೈತಾನನಿಂತಲೂ ಹೆಸರುಳ್ಳ ಪುರಾತನ ಸರ್ಪವು ದುಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಅವನೊಂದಿಗೆ ದುಬ್ಬಲ್ಪಟ್ಟರು ಎಂಬುದಾಗಿ ತಿಳಿಸುವಂತಾಗಿದೆ. ಇಲ್ಲಿ ಸೈತಾನನ ಸರ್ಪಕ್ಕೆ ಹೋಲಿಸಿರುವುದರಿಂದ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಕ್ರಿಸ್ತನ ಸಂತತಿಗೂ ಮತ್ತು ಸೈತಾನನ ಸಂತತಿಯ ನಡುವೆ ನಡೆಯುವಂತಹ ಮಹಾ ಹೋರಾಟದ ಬಗ್ಗೆ ಮೊಟ್ಟ ಮೊದಲನೇ ಪ್ರವಾದನೆಯನ್ನು ತಿಳಿಸುವವನಾಗಿದ್ದಾನೆ. ಅದೇನೆಂದರೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನೆ ಇರುವ ಹಾಗೆ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ಪ್ರವಾದನೆಯಲ್ಲಿ ತಿಳಿಸಿದಂತೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸುತ್ತದೆ.
ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನೀತಿಯ ಸಂತತಿಯಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದಾಗ ಘಟಸರ್ಪ ಅಂದರೆ ಸೈತಾನನು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಕ್ರಿಸ್ತನನ್ನ ನಾಶ ಮಾಡಲು ಅನೇಕ ವಿಧಗಳಲ್ಲಿ ಪ್ರಯತ್ನಿಸುವವನಾಗಿದ್ದಾನೆ. ಆದರೆ ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಅನ್ನುವಂಥದ್ದು ಸೈತಾನನು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದನು. ಆದರೆ ಕ್ರಿಸ್ತನು ಮರಣವನ್ನು ಜಯಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಅಂದರೆ ಈಗ ಘಟಸರ್ಪನು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 17ನೇ ವಚನದಲ್ಲಿ ತಿಳಿಸುವಂತೆ ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಘಟಸರ್ಪನಾದಂಥ ಸೈತಾನನು ದೇವರ ಸಂತತಿಯ ಜೊತೆಯಲ್ಲಿ ಯುದ್ಧ ಮಾಡುವವನಾಗಿದ್ದಾನೆ. ಆದರೆ ಪ್ರವಾದನೆಯಲ್ಲಿ ತಿಳಿಸಿರುವಂತೆ ಆಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ತಿಳಿಸಿದಂತೆಯೇ ಕ್ರಿಸ್ತನ ಸಂತತಿ ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸಿ ಕ್ರಿಸ್ತನ ಗುಣಗಳನ್ನು ಪರಿಪೂರ್ಣವಾಗಿ ಪ್ರತಿಬಿಂಬಿಸಿದಾಗ ಕ್ರಿಸ್ತನು ಬಂದು ಸೈತಾನನ ತಲೆಯನ್ನು ಜಜ್ಜುವವನಾಗಿದ್ದಾನೆ. ಹೀಗೆ ಆದಿಕಾಂಡ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಕ್ರಿಸ್ತನ ಮತ್ತು ಸೈತಾನನ ನಡುವೆ ನಡೆಯುವಂತಹ ಮಹಾ ಹೋರಾಟ ಪ್ರಕಟಣೆ ಗ್ರಂಥದಲ್ಲಿ ಮುಕ್ತಾಯವಾಗಿ ಕ್ರಿಸ್ತನ ಮಕ್ಕಳು ಜಯವನ್ನು ಹೊಂದಿ ಆತನ ಜೊತೆಯಲ್ಲಿ ಸದಾಕಾಲ ಜೀವಿಸುವವರಾಗಿದ್ದಾರೆ. ಆದುದರಿಂದ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ಪ್ರವಾದನೆಗಳನ್ನು ಓದಿ ಅರ್ಥ ಮಾಡಿಕೊಂಡು ಕ್ರಿಸ್ತನ 2ನೇ ಬರೋಣಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.